ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಪೂಜಾ ಕನ್ನಡ ಚಾನಲ್. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ದೋಸೆ ಜೊತೆಗೆ ಕಾಯಿ ಹಾಲು ಯಾವ ರೀತಿ ಮಾಡೋದು ಬನ್ನಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಒಂದು ಬೌಲಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ. ಹಾಗೆಯೇ ಒಂದು ಸ್ಮಾಲ್ ಬೌಲಲ್ಲಿ ಒಂದು ಬೌಲಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ಹಾಗೆಯೇ ಒಂದು 2 ಏಲಕ್ಕಿ, ಒಂದು 3 ಲವಂಗವನ್ನು ತಗೊಂಡಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಬನ್ನಿ ತೋರಿಸ್ತಾ ಹೋಗ್ತೀನಿ. ಈ ಗ್ಲಾಸ್ ಮೆಜರ್ಮೆಂಟಲ್ಲಿ 1.5 ಗ್ಲಾಸ್ ನೀರು ತೊಗೊತೀನಿ. ನೋಡಿ ಫ್ರೆಂಡ್ಸ್, 1 ಗ್ಲಾಸ್ ಹಾಕಿದ್ದೀನಿ. ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಈ ಕೊಬ್ಬರಿ ತುರಿಯೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಬೆಲ್ಲವನ್ನು ಸೇರಿಸಿ ಫ್ರೆಂಡ್ಸ್ ತೆಂಗಿನಕಾಯಿನ ಪೇಸ್ಟ್ ಮಾಡ್ಕೊಂಬರೋಣ. ಫ್ರೆಂಡ್ಸ್, ನೋಡಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಈ ಕಡೆ ಇವಾಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ, ಯಾಕಂದರೆ ಕಲ್ಲು ಏನಾದರೂ ಇರುತ್ತಲ್ವ, ಸೊ ಹಾಗಾಗಿ. ಫ್ರೆಂಡ್ಸ್, ಒಂದ್ಸಲ ನೀಟಾಗಿ ವಾಶ್ ಮಾಡಿಕೊಂಡು ಫ್ರೆಂಡ್ಸ್ ಏಲಕ್ಕಿ ಲವಂಗವನ್ನು ಸೇರಿಸ್ಕೊಂಡೆ. ಫ್ರೆಂಡ್ಸ್, ರುಬ್ಬಿರುವಂಥ ಮಿಶ್ರಣವನ್ನು ಸೇರಿಸ್ಕೊಡಿ. ಫ್ರೆಂಡ್ಸ್, ನೋಡಿ ಕಾಯಲ್ಲಿ ರೆಡಿ ಆಯಿತು. ಇವಾಗ ದೋಸೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ